ಸಂಪರ್ಕದಲ್ಲಿದ್ದಾರೆ ಈಗ 11ನೇ ಪಾಯಿಂಟ್ ನಿಂದ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು ಆತ 11ನೇ ಜಾಗವನ್ನ ಆತ ಬಿಟ್ಟು ಬೇರೆ ಜಾಗವನ್ನು ತೋರಿಸಿದ್ದಾನೆ ಅನ್ನೋ ವಿಚಾರ ಸದ್ಯಕ್ಕೆ ಯಾಕೆ ಆತನಿಗೆ ಅನುಮಾನ ಬಂತು? ಮತ್ತೆ ಈಗ ಮೊದಲು ತೋರಿಸಿದಂತ ಗುರುತಿಸಿದಂತ 11ನೇ ಜಾಗದಲ್ಲಿ ಯಾವುದೇ ಉತ್ಖನನ ಕಾರ್ಯ ಆಗಿಲ್ವಾ? ಸದ್ಯ ತಾವು ಅಲ್ಲೇ ಇದ್ದೀರಿ, ಏನಿದೆ ಹೆಚ್ಚಿನ ವಿವರ ನಾಗೇಂದ್ರ ಬಾಬು? ರಂಜಿತ್, ಈಗ ಇದೇ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಆತನನ್ನ ಕರೆದುಕೊಂಡು ಬಂದು ಪಾಯಿಂಟ್ ನಂಬರ್ 11ಗೆ ಕರೆದುಕೊಂಡು ಹೋದಾಗ, ಈಗ ಆಲ್ರೆಡಿ ಆತನೇ ತೋರಿಸಿದಂಥ ಪಾಯಿಂಟ್ಗೆ ಕರ್ಕೊಂಡು ಹೋದಾಗ ಆತ ಇಲ್ಲಿ ಬೇಡ ಸ್ವಲ್ಪ ಮೇಲ್ಭಾಗದಲ್ಲಿ ಮಾಡೋಣ ಅಂತೇಳಿ ಅಲ್ಲಿಗೆ ಕರೆದುಕೊಂಡು ಹೋಗೋ ಮೂಲಕ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಹಾಗಾಗಿ ಆ ಪಾಯಿಂಟ್ ನಂಬರ್ 11 ಅಂದರೆ ಒಂದಷ್ಟು ಜಾಗವನ್ನು ಪಾಯಿಂಟ್ ಮಾಡ್ಕೊಳ್ತಾರೆ, ಒಂದು ಇಷ್ಟು ಅಡಿ ಅಂತೇಳಿ ಅವರು ಪಾಯಿಂಟ್ ಮಾಡ್ಕೊಳ್ತಾರೆ, ಅಷ್ಟು ಜಾಗವನ್ನು ಸೀಲ್ ಮಾಡಿರ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಆತ ತೋರಿಸಿದ್ದ ಅಂತ ಅನ್ನೋದಕ್ಕಿಂತ ಆತ ತೋರಿಸಿದ ಜಾಗಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ ಆತ ಅಲ್ಲಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಅನ್ನೋ ಮಾಹಿತಿಗೆ ಲಭ್ಯವಾಗ್ತಾ ಇದ್ದು, ಅದೇ ಆಯಾಮದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಆತ ಸೂಚಿಸಿದಂಥ ಜಾಗದಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಈಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಕಂಪ್ಲೀಟ್ ಆಗಿ ಈ ಒಂದು 12 ಮತ್ತು 11ನೇ ಪಾಯಿಂಟ್ ಅಂದರೆ ಈ ರಸ್ತೆ ಬದಿಯಲ್ಲಿ ಒಂದು ಗ್ರೀನ್ ಪರದೆಯನ್ನು ಹಾಕಿ, ಹಸಿರು ಪರದೆಯನ್ನು ಹಾಕಿ ಯಾರು ಕೂಡ ಆ ಭಾಗಕ್ಕೆ ಹೋಗದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು, ಅಂದರೆ ಮೊದಲನೇ ಪಾಯಿಂಟಿಂದ ಉತ್ಖನನ ಕಾರ್ಯ ಆರಂಭ ಆದಾಗಿಂದಲೂ ಕೂಡ ಇದೇ ರೀತಿಯಾಗಿ ಮರೆಮಾಚಿ ಅದರ ಹಿಂಭಾಗದಲ್ಲಿ ಕೆಲಸವನ್ನು ಅಂದರೆ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು. ಇದು ಕೂಡ ಅದೇ ರೀತಿಯಾಗಿ ನಡೀತಾ ಇದೆ, ಅದೇ ರೀತಿಯಾಗಿ ಸಾಗ್ತಾ ಇದೆ. ಆದರೆ ಈ ಮುಖ್ಯ ರಸ್ತೆಯಿಂದ ಈ ಹಸಿರು ಪರದೆಯಿಂದ ಸುಮಾರು 100 ಮೀಟರ್ ಹಿಂಭಾಗದಲ್ಲಿ ಆತ ಹೂತಿಟ್ಟಿರೋದಾಗಿ ಆತ ತೋರಿಸಿರುವಂಥ ಪಾಯಿಂಟ್ನಲ್ಲಿ ಒಂದಷ್ಟು ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಆದರೆ ಈಗ ಇಲ್ಲಿ ಟ್ವಿಸ್ಟ್ ಸಿಕ್ಕಿರೋದು, ಆತ ತೋರಿಸಿದ 11ನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಹೊರತುಪಡಿಸಿ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ, ಅಂದರೆ ಒಂದು ಗುಡ್ಡದ ರೀತಿಯಲ್ಲಿರುವಂಥ ಜಾಗದಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚನೆ ಕೊಟ್ಟಿದ್ದಾನಂತೇಳಿ ಈಗ ಮಾಹಿತಿ ಸಿಕ್ಕಿದ್ದು, ಆ ಒಂದು ಜಾಗದಲ್ಲೂ ಕೂಡ ಈಗ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರುವಂಥದ್ದು. ನೋಡಿ, ಈ ಒಂದು ಕಡೆ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಬಂದು ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಈಗ 11ನೇ ಪಾಯಿಂಟ್ ನಿಂದ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು ಆತ 11ನೇ ಜಾಗವನ್ನ ಆತ ಬಿಟ್ಟು ಬೇರೆ ಜಾಗವನ್ನು ತೋರಿಸಿದ್ದಾನೆ ಅನ್ನೋ ವಿಚಾರ ಸದ್ಯಕ್ಕೆ ಯಾಕೆ ಆತನಿಗೆ ಅನುಮಾನ ಬಂತು? ಮತ್ತೆ ಈಗ ಮೊದಲು ತೋರಿಸಿದಂತ ಗುರುತಿಸಿದಂತ 11ನೇ ಜಾಗದಲ್ಲಿ ಯಾವುದೇ ಉತ್ಖನನ ಕಾರ್ಯ ಆಗಿಲ್ವಾ? ಸದ್ಯ ತಾವು ಅಲ್ಲೇ ಇದ್ದೀರಿ, ಏನಿದೆ ಹೆಚ್ಚಿನ ವಿವರ ನಾಗೇಂದ್ರ ಬಾಬು? ರಂಜಿತ್, ಈಗ ಇದೇ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಆತನನ್ನ ಕರೆದುಕೊಂಡು ಬಂದು ಪಾಯಿಂಟ್ ನಂಬರ್ 11ಗೆ ಕರೆದುಕೊಂಡು ಹೋದಾಗ, ಈಗ ಆಲ್ರೆಡಿ ಆತನೇ ತೋರಿಸಿದಂಥ ಪಾಯಿಂಟ್ಗೆ ಕರ್ಕೊಂಡು ಹೋದಾಗ ಆತ ಇಲ್ಲಿ ಬೇಡ ಸ್ವಲ್ಪ ಮೇಲ್ಭಾಗದಲ್ಲಿ ಮಾಡೋಣ ಅಂತೇಳಿ ಅಲ್ಲಿಗೆ ಕರೆದುಕೊಂಡು ಹೋಗೋ ಮೂಲಕ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಹಾಗಾಗಿ ಆ ಪಾಯಿಂಟ್ ನಂಬರ್ 11 ಅಂದರೆ ಒಂದಷ್ಟು ಜಾಗವನ್ನು ಪಾಯಿಂಟ್ ಮಾಡ್ಕೊಳ್ತಾರೆ, ಒಂದು ಇಷ್ಟು ಅಡಿ ಅಂತೇಳಿ ಅವರು ಪಾಯಿಂಟ್ ಮಾಡ್ಕೊಳ್ತಾರೆ, ಅಷ್ಟು ಜಾಗವನ್ನು ಸೀಲ್ ಮಾಡಿರ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಆತ ತೋರಿಸಿದ್ದ ಅಂತ ಅನ್ನೋದಕ್ಕಿಂತ ಆತ ತೋರಿಸಿದ ಜಾಗಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ ಆತ ಅಲ್ಲಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಅನ್ನೋ ಮಾಹಿತಿಗೆ ಲಭ್ಯವಾಗ್ತಾ ಇದ್ದು, ಅದೇ ಆಯಾಮದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಆತ ಸೂಚಿಸಿದಂಥ ಜಾಗದಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಈಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಕಂಪ್ಲೀಟ್ ಆಗಿ ಈ ಒಂದು 12 ಮತ್ತು 11ನೇ ಪಾಯಿಂಟ್ ಅಂದರೆ ಈ ರಸ್ತೆ ಬದಿಯಲ್ಲಿ ಒಂದು ಗ್ರೀನ್ ಪರದೆಯನ್ನು ಹಾಕಿ, ಹಸಿರು ಪರದೆಯನ್ನು ಹಾಕಿ ಯಾರು ಕೂಡ ಆ ಭಾಗಕ್ಕೆ ಹೋಗದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು, ಅಂದರೆ ಮೊದಲನೇ ಪಾಯಿಂಟಿಂದ ಉತ್ಖನನ ಕಾರ್ಯ ಆರಂಭ ಆದಾಗಿಂದಲೂ ಕೂಡ ಇದೇ ರೀತಿಯಾಗಿ ಮರೆಮಾಚಿ ಅದರ ಹಿಂಭಾಗದಲ್ಲಿ ಕೆಲಸವನ್ನು ಅಂದರೆ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು. ಇದು ಕೂಡ ಅದೇ ರೀತಿಯಾಗಿ ನಡೀತಾ ಇದೆ, ಅದೇ ರೀತಿಯಾಗಿ ಸಾಗ್ತಾ ಇದೆ. ಆದರೆ ಈ ಮುಖ್ಯ ರಸ್ತೆಯಿಂದ ಈ ಹಸಿರು ಪರದೆಯಿಂದ ಸುಮಾರು 100 ಮೀಟರ್ ಹಿಂಭಾಗದಲ್ಲಿ ಆತ ಹೂತಿಟ್ಟಿರೋದಾಗಿ ಆತ ತೋರಿಸಿರುವಂಥ ಪಾಯಿಂಟ್ನಲ್ಲಿ ಒಂದಷ್ಟು ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಆದರೆ ಈಗ ಇಲ್ಲಿ ಟ್ವಿಸ್ಟ್ ಸಿಕ್ಕಿರೋದು, ಆತ ತೋರಿಸಿದ 11ನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಹೊರತುಪಡಿಸಿ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ, ಅಂದರೆ ಒಂದು ಗುಡ್ಡದ ರೀತಿಯಲ್ಲಿರುವಂಥ ಜಾಗದಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚನೆ ಕೊಟ್ಟಿದ್ದಾನಂತೇಳಿ ಈಗ ಮಾಹಿತಿ ಸಿಕ್ಕಿದ್ದು, ಆ ಒಂದು ಜಾಗದಲ್ಲೂ ಕೂಡ ಈಗ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರುವಂಥದ್ದು. ನೋಡಿ, ಈ ಒಂದು ಕಡೆ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಬಂದು ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಈಗ 11ನೇ ಪಾಯಿಂಟ್ ನಿಂದ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು ಆತ 11ನೇ ಜಾಗವನ್ನ ಆತ ಬಿಟ್ಟು ಬೇರೆ ಜಾಗವನ್ನು ತೋರಿಸಿದ್ದಾನೆ ಅನ್ನೋ ವಿಚಾರ ಸದ್ಯಕ್ಕೆ ಯಾಕೆ ಆತನಿಗೆ ಅನುಮಾನ ಬಂತು? ಮತ್ತೆ ಈಗ ಮೊದಲು ತೋರಿಸಿದಂತ ಗುರುತಿಸಿದಂತ 11ನೇ ಜಾಗದಲ್ಲಿ ಯಾವುದೇ ಉತ್ಖನನ ಕಾರ್ಯ ಆಗಿಲ್ವಾ? ಸದ್ಯ ತಾವು ಅಲ್ಲೇ ಇದ್ದೀರಿ, ಏನಿದೆ ಹೆಚ್ಚಿನ ವಿವರ ನಾಗೇಂದ್ರ ಬಾಬು?
ರಂಜಿತ್, ಈಗ ಇದೇ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಆತನನ್ನ ಕರೆದುಕೊಂಡು ಬಂದು ಪಾಯಿಂಟ್ ನಂಬರ್ 11ಗೆ ಕರೆದುಕೊಂಡು ಹೋದಾಗ, ಈಗ ಆಲ್ರೆಡಿ ಆತನೇ ತೋರಿಸಿದಂಥ ಪಾಯಿಂಟ್ಗೆ ಕರ್ಕೊಂಡು ಹೋದಾಗ ಆತ ಇಲ್ಲಿ ಬೇಡ ಸ್ವಲ್ಪ ಮೇಲ್ಭಾಗದಲ್ಲಿ ಮಾಡೋಣ ಅಂತೇಳಿ ಅಲ್ಲಿಗೆ ಕರೆದುಕೊಂಡು ಹೋಗೋ ಮೂಲಕ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಹಾಗಾಗಿ ಆ ಪಾಯಿಂಟ್ ನಂಬರ್ 11 ಅಂದರೆ ಒಂದಷ್ಟು ಜಾಗವನ್ನು ಪಾಯಿಂಟ್ ಮಾಡ್ಕೊಳ್ತಾರೆ, ಒಂದು ಇಷ್ಟು ಅಡಿ ಅಂತೇಳಿ ಅವರು ಪಾಯಿಂಟ್ ಮಾಡ್ಕೊಳ್ತಾರೆ, ಅಷ್ಟು ಜಾಗವನ್ನು ಸೀಲ್ ಮಾಡಿರ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಆತ ತೋರಿಸಿದ್ದ ಅಂತ ಅನ್ನೋದಕ್ಕಿಂತ ಆತ ತೋರಿಸಿದ ಜಾಗಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ ಆತ ಅಲ್ಲಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಅನ್ನೋ ಮಾಹಿತಿಗೆ ಲಭ್ಯವಾಗ್ತಾ ಇದ್ದು, ಅದೇ ಆಯಾಮದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಆತ ಸೂಚಿಸಿದಂಥ ಜಾಗದಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಈಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಕಂಪ್ಲೀಟ್ ಆಗಿ ಈ ಒಂದು 12 ಮತ್ತು 11ನೇ ಪಾಯಿಂಟ್ ಅಂದರೆ ಈ ರಸ್ತೆ ಬದಿಯಲ್ಲಿ ಒಂದು ಗ್ರೀನ್ ಪರದೆಯನ್ನು ಹಾಕಿ, ಹಸಿರು ಪರದೆಯನ್ನು ಹಾಕಿ ಯಾರು ಕೂಡ ಆ ಭಾಗಕ್ಕೆ ಹೋಗದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು, ಅಂದರೆ ಮೊದಲನೇ ಪಾಯಿಂಟಿಂದ ಉತ್ಖನನ ಕಾರ್ಯ ಆರಂಭ ಆದಾಗಿಂದಲೂ ಕೂಡ ಇದೇ ರೀತಿಯಾಗಿ ಮರೆಮಾಚಿ ಅದರ ಹಿಂಭಾಗದಲ್ಲಿ ಕೆಲಸವನ್ನು ಅಂದರೆ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು. ಇದು ಕೂಡ ಅದೇ ರೀತಿಯಾಗಿ ನಡೀತಾ ಇದೆ, ಅದೇ ರೀತಿಯಾಗಿ ಸಾಗ್ತಾ ಇದೆ. ಆದರೆ ಈ ಮುಖ್ಯ ರಸ್ತೆಯಿಂದ ಈ ಹಸಿರು ಪರದೆಯಿಂದ ಸುಮಾರು 100 ಮೀಟರ್ ಹಿಂಭಾಗದಲ್ಲಿ ಆತ ಹೂತಿಟ್ಟಿರೋದಾಗಿ ಆತ ತೋರಿಸಿರುವಂಥ ಪಾಯಿಂಟ್ನಲ್ಲಿ ಒಂದಷ್ಟು ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಆದರೆ ಈಗ ಇಲ್ಲಿ ಟ್ವಿಸ್ಟ್ ಸಿಕ್ಕಿರೋದು ಆತ ತೋರಿಸಿದ 11ನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಹೊರತುಪಡಿಸಿ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ, ಅಂದರೆ ಒಂದು ಗುಡ್ಡದ ರೀತಿಯಲ್ಲಿರುವಂಥ ಜಾಗದಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚನೆ ಕೊಟ್ಟಿದ್ದಾನಂತೇಳಿ ಈಗ ಮಾಹಿತಿ ಸಿಕ್ಕಿದ್ದು, ಆ ಒಂದು ಜಾಗದಲ್ಲೂ ಕೂಡ ಈಗ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರುವಂಥದ್ದು. ನೋಡಿ, ಈ ಒಂದು ಕಡೆ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಬಂದು ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಈಗ 11ನೇ ಪಾಯಿಂಟ್ನಿಂದ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಆತ 11ನೇ ಜಾಗವನ್ನ ಆತ ಬಿಟ್ಟು ಬೇರೆ ಜಾಗವನ್ನು ತೋರಿಸಿದ್ದಾನೆ ಅನ್ನೋ ವಿಚಾರ ಸದ್ಯಕ್ಕೆ ಯಾಕೆ ಆತನಿಗೆ ಅನುಮಾನ ಬಂತು? ಮತ್ತೆ ಈಗ ಮೊದಲು ಗುರುತಿಸಿದಂಥ 11ನೇ ಜಾಗದಲ್ಲಿ ಯಾವುದೇ ಉತ್ಖನನ ಕಾರ್ಯ ಆಗಿಲ್ವಾ? ಸದ್ಯ ತಾವು ಅಲ್ಲೇ ಇದ್ದೀರಿ, ಏನಿದೆ ಹೆಚ್ಚಿನ ವಿವರ ನಾಗೇಂದ್ರ ಬಾಬು? ರಂಜಿತ್, ಈಗ ಇದೇ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಆತನನ್ನ ಕರೆದುಕೊಂಡು ಬಂದು ಪಾಯಿಂಟ್ ನಂಬರ್ 11ಗೆ ಕರೆದುಕೊಂಡು ಹೋದಾಗ, ಈಗ ಆಲ್ರೆಡಿ ಆತನೇ ತೋರಿಸಿದಂಥ ಪಾಯಿಂಟ್ಗೆ ಕರ್ಕೊಂಡು ಹೋದಾಗ ಆತ ಇಲ್ಲಿ ಬೇಡ ಸ್ವಲ್ಪ ಮೇಲ್ಭಾಗದಲ್ಲಿ ಮಾಡೋಣ ಅಂತೇಳಿ ಅಲ್ಲಿಗೆ ಕರೆದುಕೊಂಡು ಹೋಗೋ ಮೂಲಕ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚಿಸಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಹಾಗಾಗಿ ಆ ಪಾಯಿಂಟ್ ನಂಬರ್ 11 ಅಂದರೆ ಒಂದಷ್ಟು ಜಾಗವನ್ನು ಪಾಯಿಂಟ್ ಮಾಡ್ಕೊಳ್ತಾರೆ, ಒಂದು ಇಷ್ಟು ಅಡಿ ಅಂತೇಳಿ ಅವರು ಪಾಯಿಂಟ್ ಮಾಡ್ಕೊಳ್ತಾರೆ, ಅಷ್ಟು ಜಾಗವನ್ನು ಸೀಲ್ ಮಾಡಿರ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಆತ ತೋರಿಸಿದ್ದ ಅಂತ ಅನ್ನೋದಕ್ಕಿಂತ ಆತ ತೋರಿಸಿದ ಜಾಗಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ ಆತ ಅಲ್ಲಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಅನ್ನೋ ಮಾಹಿತಿಗೆ ಲಭ್ಯವಾಗ್ತಾ ಇದ್ದು, ಅದೇ ಆಯಾಮದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಆತ ಸೂಚಿಸಿದಂಥ ಜಾಗದಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಈಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಕಂಪ್ಲೀಟ್ ಆಗಿ ಈ ಒಂದು 12 ಮತ್ತು 11ನೇ ಪಾಯಿಂಟ್ ಅಂದರೆ ಈ ರಸ್ತೆ ಬದಿಯಲ್ಲಿ ಒಂದು ಗ್ರೀನ್ ಪರದೆಯನ್ನು ಹಾಕಿ, ಹಸಿರು ಪರದೆಯನ್ನು ಹಾಕಿ ಯಾರು ಕೂಡ ಆ ಭಾಗಕ್ಕೆ ಹೋಗದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು, ಅಂದರೆ ಮೊದಲನೇ ಪಾಯಿಂಟಿಂದ ಉತ್ಖನನ ಕಾರ್ಯ ಆರಂಭ ಆದಾಗಿಂದಲೂ ಕೂಡ ಇದೇ ರೀತಿಯಾಗಿ ಮರೆಮಾಚಿ ಅದರ ಹಿಂಭಾಗದಲ್ಲಿ ಕೆಲಸವನ್ನು ಅಂದರೆ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು. ಇದು ಕೂಡ ಅದೇ ರೀತಿಯಾಗಿ ನಡೀತಾ ಇದೆ, ಅದೇ ರೀತಿಯಾಗಿ ಸಾಗ್ತಾ ಇದೆ. ಆದರೆ ಈ ಮುಖ್ಯ ರಸ್ತೆಯಿಂದ ಈ ಹಸಿರು ಪರದೆಯಿಂದ ಸುಮಾರು 100 ಮೀಟರ್ ಹಿಂಭಾಗದಲ್ಲಿ ಆತ ಹೂತಿಟ್ಟಿರೋದಾಗಿ ಆತ ತೋರಿಸಿರುವಂಥ ಪಾಯಿಂಟ್ನಲ್ಲಿ ಒಂದಷ್ಟು ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಆದರೆ ಈಗ ಇಲ್ಲಿ ಟ್ವಿಸ್ಟ್ ಸಿಕ್ಕಿರೋದು ಆತ ತೋರಿಸಿದ 11ನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಹೊರತುಪಡಿಸಿ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿ, ಅಂದರೆ ಒಂದು ಗುಡ್ಡದ ರೀತಿಯಲ್ಲಿರುವಂಥ ಜಾಗದಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಮಾಡಿ ಅಂತೇಳಿ ಆತ ಸೂಚನೆ ಕೊಟ್ಟಿದ್ದಾನಂತೇಳಿ ಈಗ ಮಾಹಿತಿ ಸಿಕ್ಕಿದ್ದು, ಆ ಒಂದು ಜಾಗದಲ್ಲೂ ಕೂಡ ಈಗ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರುವಂಥದ್ದು. ನೋಡಿ, ಈ ಒಂದು ಕಡೆ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಬಂದು